ಜಮಖಂಡಿಯಲ್ಲಿ ನಿಧಿ ಉತ್ಖನನ ಕಾರ್ಯ ಮುಂದುವರೆದಿದೆ. ಇವತ್ತು ಮತ್ತೊಂದು ಹಾವು ಪ್ರತ್ಯಕ್ಷ ಆಗ್ಬಿಟ್ಟಿದೆ. ಸೊ ಅಲ್ಲೇ ಪಕ್ಕದಲ್ಲಿ ಸಿದ್ರಬಾವಿನಲ್ಲಿ ಹಾವು ಕಾಣಿಸ್ಕೊಂಡಿದೆ. ಈ ಹಾವು ಕಾಣಿಸ್ಕೊಳ್ತಿರೋದು ಅಲ್ಲಿ ಗ್ರಾಮಸ್ಥರಲ್ಲಿ ಏನಪ್ಪ ನಿಧಿ ಇದೆಯಾ, ಮೇಲಿಂದ ಮೇಲೆ ಇಷ್ಟೊಂದು ಹಾವುಗಳು ಕಾಣಿಸ್ಕೊತಾ ಇದೆ ಅಂತೆಲ್ಲ ಅನ್ಕೋತಾ ಇದ್ದಾರೆ. ಈ ನಡುವೆ ಅಲ್ಲಿ ಪಕ್ಕದಲ್ಲೇ ಸ್ಕೂಲ್ ಇದೆ, ಮಕ್ಕಳೆಲ್ಲ ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ. ಎಷ್ಟು ಆ ಧೂಳು ಮಣ್ಣಿನಿಂದ ಸಾಕು 13 ಅಡಿ ತೆಗೆದಿದ್ದು ನಿಲ್ಲಿಸಿ ಅಂತ ಗ್ರಾಮಸ್ಥರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ. 13 ಅಡಿ ತೆಗಿಬೇಕಾ 16 ಅಡಿ ತೆಗಿಬೇಕಾ ಅನ್ನೋದನ್ನ ಗ್ರಾಮಸ್ಥರು ತೀರ್ಮಾನ ಮಾಡಕ್ಕೆ ಬರಲ್ಲ. ನೀವಲ್ಲ ಪುರಾತತ್ವ ಇಲಾಖೆ ಇದ್ದವರು. ಎಷ್ಟೋ ಸರಿ 30 ಅಡಿ 25 ಅಡಿಗೆ ಹೋದ ಮೇಲೂ ಇದ್ದಂಗಿದೆ ಕೆಲವೆಲ್ಲ ಸ್ಟ್ರಕ್ಚರ್ಸು. ಲೋ ಲೆವೆಲ್ ಕನ್ಸ್ಟ್ರಕ್ಷನ್ ಆ ಕಾಲಕ್ಕಾಗಿರ್ಬೋದು, ಹೇಳಕ್ ಬರಲ್ಲ. ಸ್ಕೂಲನ್ನೆಲ್ಲರೂ ತಾತ್ಕಾಲಿಕವಾಗಿ ಬೇರೆ ಕಡೆ ಕರ್ಕೊಂಡು ಹೋಗೋದು ಬೆಟರ್, ತಾತ್ಕಾಲಿಕವಾಗಿ. ಎರಡನೇದು ಈ ಹಾವಿಂದಿದೆಯಲ್ಲ, ಇದು ನಮ್ಮ ನಂಬಿಕೆ. ಹೌದು, ನಿಧಿಯನ್ನು ಸರ್ಪ ಕಾಯತ್ತಂತೆ ಅನ್ನೋದು ನಮ್ಮ ನಂಬಿಕೆ ಅಷ್ಟೇ. ವೈಜ್ಞಾನಿಕವಾಗಿ ಅದಕ್ಕೆ ಯಾವುದೇ ಇಲ್ಲ, ತಾಳಮೇಳ ಇಲ್ಲ. ಕಾಕತಾಳೀಯವಾಗ ಅಲ್ಲಿ ಹಾವು ಕಾಣಿಸಿರ್ಬೋದೇನೋ ಅಷ್ಟೇ. ಎಸ್, ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಮುರುಘಾ ಮಠಕ್ಕೆ ಸೇರಿದ 4 ನಿವೇಶನಗಳನ್ನು ಅಕ್ರಮವಾಗಿ ಮಾರಾಟ ಮಾಡಿರೋ ಆರೋಪ ಕೇಳಿಬಂದಿದೆ. ಆಡಳಿತ ಸಮಿತಿ ಅಧ್ಯಕ್ಷ ಶಿವಯೋಗಿ ಕಳಸದ್ದನವರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದಲ್ಲಿ ಒಂದು ಕೇಸ್ ದಾಖಲು ಮಾಡಿದ್ದಾರೆ. ಏನಂದರೆ ಕೋರ್ಟ್ ಹೇಳಿತ್ತು, ಈ ಪೋಕ್ಸೋ ಕೇಸ್ ಎಲ್ಲ ಬಂದಾಗ ನೀವೆಲ್ಲ ಹಸ್ತಕ್ಷೇಪ ಮಾಡಬಾರ್ದು ಮಠದ ವ್ಯವಹಾರದಲ್ಲಿ ಅಂತೆಲ್ಲ ಅಂದು. ಆದರೆ ಹೊಸದುರ್ಗದಲ್ಲಿರೋ ಶಾಖಾ ಮಠದಲ್ಲಿ 4 ನಿವೇಶನಗಳನ್ನು ಅಕ್ರಮವಾಗಿ ಮಂಜುನಾಥನ್ ಅವ್ರಿಗೇನೋ GPA ಮಾಡಿಕೊಟ್ಟಿದ್ದಾರಂತೆ. ಅದನ್ನು ಅವರು ಬೇರೆಯವ್ರಿಗೆ ಮಾರ್ಕೊಂಡಿದ್ದಾರೆ. ಈಗ ಕಳಸದ್ದವರು ಅವ್ರಿಗೆ ವಿಚಾರ ಗೊತ್ತಾಗಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಯಾವ ಡೇಟಲ್ಲಿ ಕೊಟ್ಟಿದ್ದಾರೋ ಆರ್ಡ್ರ್ ಬರೋಕ್ಕೆ ಮೊದಲಿನ ಡೇಟಲ್ಲಿ ಕೊಟ್ಬಿಟ್ಟಿದ್ರೆ ಅಂದರೆ ಈ ಹಸ್ತಕ್ಷೇಪ ಮಾಡಬೇಡಿ ಅಂತ ಅಂದ್ಬಿಟ್ಟು ನಂಗೆ ಗೊತ್ತಿಲ್ಲ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಆ ಮಗನಿಂದನೇ ತಂದೆ ತಾಯಿ ಹಾಗೂ ತಂಗಿಯ ಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ಅವರ ಅಕ್ಷಯ್ ಕುಮಾರ್ನ ಇವತ್ತು ಪೊಲೀಸರು ಕೊಟ್ಟೂರು ಕರ್ಕೊಂಬಂದಿದ್ದಾರೆ. ಬೆಂಗಳೂರು ತಿಲಕ್ನಗರ ಪೊಲೀಸರು 3 ದೇಹನ ಹೊರತೆಗೆಸಿದ್ದಾರೆ. ಜನವರಿ 27ನೇ ತಾರೀಕು ಭೀಮರಾಜ ತಂದೆ, ತಾಯಿ ಜಯಲಕ್ಷ್ಮಿ, ತಂಗಿ ಅಮೃತನ ಕೊಲೆ ಮಾಡಿದ್ದ. 4 ಅಡಿ ಆಳ 2 ಅಡಿ ಅಗಲದ ಗುಂಡಿ ತೆಗೆದು ಮನೆಯಲ್ಲೇ ಊತಾಕ್ಬಿಟ್ಟಿದ್ದ. ಅಯ್ಯಪ್ಪ, ಮೃತದೇಹವನ್ನು ಹೊರಗೆ ತೆಗೆದ್ರು, ಎಲ್ಲ ಮಾಡಿದ್ರು. ಎಲ್ಲ ಸರಿಯಪ್ಪ, ಏನೆಯಾ ನೀನು ಮನುಷ್ಯನೇನೆಯ? ನಿಮ್ಮ ಅಪ್ಪ ಅಮ್ಮನ ತಂಗಿನ ಸಾಯಿಸ್ಬಿಟ್ಟು ಮನೆ ಒಳಗಡೆನೇ ಊತಾಕ್ಕೊಂಬಿಟ್ಟು ಅಲ್ಲಿ ವಾಸ ಆದರೂ ಹೆಂಗಯ್ಯ ಮಾಡ್ತೀಯ? ಹೂತಾಕ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟಿದ್ದಾನೆ ಸರ್. ಬೆಂಗಳೂರಿಗೆ ಬಂದು ತಿಲಕ್ನಗರ ಪೊಲೀಸ್ ಸ್ಟೇಷನ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಮ್ಮ ಅಪ್ಪ ಅಮ್ಮ ನನ್ನ ತಂಗಿ ಕಾಣ್ತಿಲ್ಲ ಅಂತ. ಆಯಿತು, ಅಲ್ಲಿ ಯಾರಿದ್ರು ಆ ಮನೆಯಲ್ಲಿ? ಅದು ಊರ ಮನೆ, ಅವ್ರ ಮನೆಯೇ, ಸ್ವಂತದ ಮನೆ. ಇಲ್ಲಿ ಇಟ್ಕೊಂಡಿದ್ದ ಎಲ್ಲರನ್ನೂ, ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದ ಅವನ್ನೆಲ್ಲರನ್ನೂ. ಮೊನ್ನೆ ಏನೋ ಜಯದೇವ ಹಾಸ್ಪಿಟ್ಲಿಗೆ ಟೆಸ್ಟಿಂಗ್ ಕರ್ಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋಗ್ಬಿಟ್ಟು ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಮಿಸ್ ಆಗಿಬಿಟ್ಟಿದ್ದಾರೆ ಅಂತಂದ್ಬಿಟ್ಟು. ಬಟ್ ಇವನು ಅವ್ರನ್ನ ವಾಪಸ್ ಊರಿಗೆ ಕರ್ಕೊಂಡೋಗಿ ಕೊಂದಾಕ್ಬಿಟ್ಟು ಹೂತಾಕ್ಬಿಟ್ಟು ಬಂದು ಆಮೇಲೆ ಇಲ್ಲಿ ನಾಟಕ ಆಡಿರೋದು. ಪೊಲೀಸರಿಗೆ ಅನುಮಾನ ಬಂದು ಗೊತ್ತಾಗಿದೆ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.